ಮಂಡ್ಯ ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟ್ರೇ ಸ್ವತಃ ಜೀಪ್ನಲ್ಲಿ ಹೋಗಿ ಹೆಣ್ಮಗಳನ್ನ ಭಾಳ ಬಲವಂತವಾಗಿ ಜೀಪ್ ಹತ್ತಿಸ್ಕೊಂಡು ಬಂದು ರೂಮಲ್ಲಿ ಚಿಲ್ಕ ಹಾಕಿಸಿ ಮನಸ್ಸೋ ಇಚ್ಛೆ ಬೆಲ್ಟಲ್ಲಿ ಅವರು ಹೊಡಿತಾರೆ ಅಂತ ಹೇಳಿದ್ರೆ ಅಯ್ಯನಗೌಡ ಗೂಂಡಾನ ಅಥವಾ ಸಬ್ ಇನ್ಸ್ಪೆಕ್ಟರ್ ಅನ್ನೋದು ನಮಗೆ ಗೊತ್ತಾಗ್ತದೆ. ಒಬ್ಬ ಗೂಂಡ ವ್ಯಕ್ತಿಯನ್ನ ಸಬ್ ಇನ್ಸ್ಪೆಕ್ಟರ್ ಅಂತ ಒಪ್ಕೋಬೇಕಾದ್ರೆ ಪೊಲೀಸ್ ಇಲಾಖೆ ಈ ಜಿಲ್ಲೆಯ ಕಾನೂನು ಸುವ್ಯವಸ್ಥೆ ಎಷ್ಟು ಮಟ್ಟಿಗೆ ಹದಗೆಟ್ಟಿದೆ ಅನ್ನೋದು ಇದಕ್ಕೊಂದು ನಿದರ್ಶನ. ನಾವು ಪದೇ ಪದೇ ಹೇಳ್ತಾ ಇದ್ವಿ, ನಮ್ಮ ಜಿಲ್ಲೆಯಲ್ಲಿ ಮಹಿಳೆ ಮಕ್ಕಳ ಮೇಲೆ ವಿಪರೀತ ದೌರ್ಜನ್ಯ ಆಗ್ತಾ ಇದೆ, ಕ್ರೈಮ್ ಆಗ್ತಿದೆ ಅಂತ. ಅದನ್ನು ತಡೆಗಟ್ಟಲಿಕ್ಕೆ ಪೊಲೀಸ್ ವ್ಯವಸ್ಥೆ ಸನ್ನದ್ಧ ಆಗಬೇಕು ಅಂತೇಳಿ ನಾವು ಹಲವು ಹೋರಾಟಗಳು ಮಾಡಿ ಒತ್ತಾಯ ಮಾಡುವಾಗ ಪೊಲೀಸ್ನವರೇ ಗೂಂಡಾವರ್ತನೆ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಮಹಿಳೆಗೆ ನ್ಯಾಯ ಸಿಗುತ್ತಾ? ಮಹಿಳೆಯ ರಕ್ಷಣೆ ಮಾಡಬೇಕಾದವರೇ ಭಕ್ಷಕರಾದರೆ ನ್ಯಾಯ ಎಲ್ಲಿದೆ ಅನ್ನೋದನ್ನ ನಾವು ಕೇಳಲಿಕ್ಕೆ ಬಂದಿದ್ದೀವಿ. ಈ ಒಂದು ಪ್ರಕರಣ ಇಡೀ ರಾಜ್ಯ, ಇಡೀ ಮಂಡ್ಯ ಜಿಲ್ಲೆ ನಾಗರಿಕ ಜನ ಒಪ್ಪುವ ಪ್ರಶ್ನೆನೇ ಇಲ್ಲ. ನಾವೆಲ್ಲರೂ ತಲೆಕೆಡಿಸುವಂಥ ವಿಚಾರ. ಯಾವುದಾದ್ರೂ ಗಂಡ ಹೆಂಡತಿಗೆ ಹೊಡೆದ್ರೆ ಗಂಡ ಹೆಂಡತಿಗೆ ಹೊಡಿಬಾರ್ದು ಅನ್ನುವಂಥದ್ದು ಕಾನೂನಲ್ಲಿದೆ. ಆಕೆ ಮೇಲೆ ದಬ್ಬಾಳಿಕೆ ಮಾಡಬಾರ್ದು ಅನ್ನೋದು ಕಾನೂನಲ್ಲಿದೆ. ಮಹಿಳೆ ಪೊಲೀಸೇ ಹೋಗಿ ದೂರು ಕೊಟ್ಟಿದ್ರೆ ಅವ್ರನ್ನ ಕರ್ಕೊಂಬರ್ಬೇಕು ಅನ್ನೋದು ಕಾನೂನಲ್ಲಿದೆ. ಆಕೆ ಏನಾದರೂ ಹಸು ಕಟ್ಟಿದ್ರೆ ಅವ್ರ ಮೇಲೆ ಯಾರಾದರೂ ದೂರು ಕೊಟ್ಟಿದ್ರೆ ದೂರು ಕೊಟ್ಟಂಥ ವ್ಯಕ್ತಿ ಯಾರು, ಆ ದೂರಿಗೆ ಹೆಂಗೆ ನಡ್ಕೋಬೇಕು ಅದನ್ನ ಮಾಡಿದಾರ? ಆ ನಿಯಮಗಳನ್ನ ಗಾಳಿಗೆ ತೂರಿ ಒಂದು ರೀತಿಯ ಗೂಂಡಾವರ್ತನೆ ಮಾಡಿಬಿಟ್ಟು ಹೋಗಿ ತಾನೇ ಎತ್ತಾಕೊಂಡು ಬಂದು ನಾನು ರೌಡಿ ಅಂತೇಳಿ ತೋರಿಸಿರೋದಿದೆಯಲ್ಲ, ಇಡೀ ಪೊಲೀಸ್ ವ್ಯವಸ್ಥೆ ಬೆಲೆ ತೆರಬೇಕಾಗಿದೆ. ಪೊಲೀಸ್ ವ್ಯವಸ್ಥೆಗೆ ನಿಮಗೊಂದು ಟ್ರೈನಿಂಗ್ ಆಗಿರುತ್ತೆ, ನೀವು ಹೆಂಗೆ ನಡ್ಕೋಬೇಕು, ಸಾರ್ವಜನಿಕರ ನಡುವೆ ಹೆಂಗೆ ನಡ್ಕೋಬೇಕು, ನಿಮ್ಮ ಹತ್ರ ದೂರು ತಂದವ್ರನ್ನ ಹತ್ರ ನಡುವೆ ಹೇಗೆ ನಡ್ಕೋಬೇಕು, ಅಥವಾ ಅವರು ಆರೋಪಿಗಳು ಯಾರಿದ್ದಾರೆ ಅವ್ರ ಮೇಲೆ ಆರೋಪ ಏನಿದೆ ಅವ್ರನ್ನ ಠಾಣೆಗೆ ಹೇಗೆ ಕರ್ಸ್ಕೋಬೇಕು, ಅದರಲ್ಲೂ ಮಹಿಳೆಯರನ್ನ ಹೇಗೆ ಕರ್ಸ್ಕೋಬೇಕು. ಇಲ್ಲಿ ಮಹಿಳಾ ಹಕ್ಕುಗಳು ಉಲ್ಲಂಘನೆ ಮಾಡಿದ್ದಾರೆ, ವಿಚಾರಣಾ ಹಕ್ಕುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ. ಇವರಿಗೆ ಅಧಿಕೃತ ದೂರು ಬಂದಿದೆಯಾ? ಬಂದಿದ್ರೆ ಹೇಗೆ ಬಂದಿದೆ? ಯಾರ ಪರವಾಗಿ ಇವ್ರು ಹೋಗಿ ಗುಂಡಾಗಿರಿ ಮಾಡಿದ್ದಾರೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟವ್ರು ಯಾರು? ಮಹಿಳೆ ಅಂತೇಳಿ ಕನಿಷ್ಠ ಮಹಿಳೆಯ ಬಗ್ಗೆ ಕಾಳಜಿ ಇಲ್ಲದ ಒಬ್ಬ ಪೊಲೀಸ್ ಅಧಿಕಾರಿಯಿಂದ ರಾಕ್ಷಸಿ ವರ್ತನೆ, ಅಮಾನುಷವಾಗಿ ಆ ಹೆಣ್ಮಗಳಿಗೆ ಹೊಡೆದಿದ್ದಾರೆ ಅಂತ ಹೇಳಿದ್ರೆ ಅವಳ ಕೈಗಳು ಡ್ಯಾಮೇಜ್ ಆಗಿದೆ, ಅವಳ ಇಡೀ ದೇಹ ನೀಲ್ಗಟ್ಟಿದೆ, ಮನಸ್ಸೋ ಇಚ್ಛೆ ಬೆಲ್ಟಲ್ಲಿ ಹೊಡೆದಿದ್ದಾರೆ ಅಂದ್ರೆ ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಬಾಗ್ಲಾಕೊಂಡ ಹೆಣ್ಮಗಳ ಮೇಲೆ ಯಾವ ರೀತಿಯ ದೌರ್ಜನ್ಯ ಮಾಡಿರ್ಬೋದು, ಏನೆಲ್ಲ ಅವಳಿಗೆ ಹಲ್ಲೆಗಳಾಗಿದೆ, ಅವಳ ದೇಹವನ್ನ ಸ್ಪರ್ಶ ಮಾಡಬಾರ್ದು, ಆದ್ರೆ ಒಬ್ಬ ಅಧಿಕಾರಿ ಹೆಂಗ್ ಮಾಡ್ತಾನೆ, ಒಬ್ಬ ಪೊಲೀಸ್ ಅದು ಮೆನ್ನ ಹೇಗೆ ನಡ್ಕೋತಾ ಇದ್ದಾನೆ. ಪಕ್ಕದಲ್ಲೇ ಮಹಿಳಾ ಪೊಲೀಸ್ ಠಾಣೆ ಇದೆ. ನಾವೆಲ್ಲ ಹೋರಾಟ ಮಾಡಿ ಮಹಿಳಾ ಪೊಲೀಸ್ ಠಾಣೆ ಬರಬೇಕು ಅಂತ ಹೇಳಿ ತಂದಿದ್ದು, ಮಹಿಳಾ ಸ್ನೇಹಿಯಾಗಿ ಕೆಲಸ ಮಾಡಬೇಕು ಪೊಲೀಸ್ನವರು ಅಂತ ಹೇಳಿ. ಆದ್ರೆ ಪಕ್ಕದಲ್ಲಿ ಮಹಿಳಾ ಪೊಲೀಸ್ ಸ್ಟೇಷನ್ ಇದ್ರೂ ಈತನೇ ಹೋಗಿ ಆಕೆಯನ್ನ ಬಲವಂತವಾಗಿ ಎತ್ತಾಕೊಂಡು ಬಂದು ಹೊಡಿತಾನೆ ಅಂತ ಹೇಳಿದ್ರೆ ಇವನ್ಗೆ ಎಷ್ಟು ದಾಷ್ಟ್ಯ ಇದೆ. ಈತ ಕನಿಷ್ಠ ಅವನು ಪೊಲೀಸ್ ಕೆಲಸಕ್ಕೂ ಲಾಯಕ್ಕಿಲ್ಲ, ಇನ್ಸ್ಪೆಕ್ಟರ್ ಅಲ್ಲ, ಪೊಲೀಸ್ ಕೆಲಸಕ್ಕೂ ಲಾಯಕ್ಕಿಲ್ಲ. ಹಾಗಾಗಿ ಆತನ ಮೈ ಮೇಲೆ ಕಾಕಿ ಮತ್ತೊಮ್ಮೆ ಬರಬಾರ್ದು. ಕಾಕಿಯ ಕೆಲಸಕ್ಕೆ ಅವ್ರು ಸೂಕ್ತ ಅಲ್ಲ. ಅವ್ರನ್ನ ಮನೆಗೆ ಕಳಿಸ್ಬೇಕು, ವಜಾ ಮಾಡಬೇಕು. ಅವ್ರು ಯಾವುದೇ ಅವರ ಕುಟುಂಬದಲ್ಲಿ ಯಾವ ರೀತಿ ಅವರಿಂದ ಯಾತನೆಗಳ ಅನುಭವಿಸಿದಾರೋ ಗೊತ್ತಿಲ್ಲ. ಈ ಅಯ್ಯನಗೌಡನ ಹೆಂಡತಿ ಮಕ್ಕಳನ್ನ ಒಂದ್ಸಲ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ, ಮದುವೆ ಆಗಿದಾರ ಇಲ್ಲ ಅಂದ್ರೆ ಆತ ಮನುಷ್ಯತ್ವವನ್ನ ಬಹಳ ಇದಾಗಿ ಕಳ್ಕೊಂಡಿದ್ದಾನೆ, ಅಮಾನುಷವಾಗಿ ವರ್ತಿಸ್ತಾ ಇದ್ದಾನೆ, ಅಮಾನವೀಯ ಗುಣಗಳನ್ನ ಇಟ್ಕೊಂಡಿದ್ದಾನೆ, ದುರ್ಗುಣಗಳನ್ನ ಇಟ್ಕೊಂಡಿದ್ದಾನೆ ಅಂತ ಹೇಳಿದ್ರೆ ಒಬ್ಬ ಪೊಲೀಸ್ ಅಧಿಕಾರಿ ಇರಬೇಕಾದಂತ ಕನಿಷ್ಠ ಕಾಳಜಿ ಇಲ್ಲ. ಹಾಗಾಗಿ ಪೊಲೀಸ್ ವರಿಷ್ಠಾಧಿಕಾರಿ ಸ್ಥಳಕ್ಕೆ ಬರಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಬರೀ FIR ಮಾಡಿದೀವಿ, ಅಮಾನತು ಮಾಡಿದೀವಿ ಅಂದ್ರೆ ನಾವು ಒಪ್ಪೋದಿಲ್ಲ. ಅವ್ರು ಮಾಡಿರೋದು ಅಕ್ಷಮ್ಯ ಅಪರಾಧ. ಮಹಿಳೆಯನ್ನ ಹಿಡಿದು ಎಳೆದು ಹೊಡೆದು ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿರೋದು? ಮೆನ್ಗಳು ಮುಟ್ಟಂಗೆ ಇಲ್ಲ. ಇವ್ರು ಹೆಂಗ್ ತಗೊಬಂದು ಹೊಡಿತಾರೆ? ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ? ಅದಕ್ಕೆ ಉತ್ತರ ಕೊಡಬೇಕು. ಮಾನ್ಯ ಗೃಹ ಮಂತ್ರಿಗಳು ಪರಮೇಶ್ವರ್ ಅವರಿಗೆ ನಾವು ಹೇಳ್ತಾ ಇದ್ದೀವಿ, ತಕ್ಷಣದಲ್ಲಿ ಸಬ್ ಇನ್ಸ್ಪೆಕ್ಟರ್ ಪೂರ್ವ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ನ ತಕ್ಷಣ ಕೆಲಸದಿಂದ ವಜಾ ಮಾಡಬೇಕು. ನಿಮಗೆ ಮಹಿಳೆ ಬಗ್ಗೆ ಕಾಳಜಿ ಇದ್ರೆ, ಜನರ ಬಗ್ಗೆ ಕಾಳಜಿ ಇದ್ರೆ, ನಾಗರಿಕ ಹಕ್ಕುಗಳ ಬಗ್ಗೆ ಕಾಳಜಿ ಇದ್ರೆ, ಮನುಷ್ಯತ್ವದ ಬಗ್ಗೆ ಕಾಳಜಿ ಇದ್ರೆ, ಮಾನವ ಹಕ್ಕುಗಳು ಮಹಿಳಾ ಹಕ್ಕುಗಳು ಉಳಿಬೇಕು ಅನ್ನುವಂತ ಕಾಳಜಿ ಇದ್ರೆ ತಕ್ಷಣ ನೀವು ಆ ಒಂದು ಅಯ್ಯನಗೌಡನನ್ನ ವಜಾ ಮಾಡುವಂತ ಕೆಲಸವನ್ನ ಸರ್ಕಾರ ಮಾಡಬೇಕು. ನಾವು ಅಮಾನತ್ತು ಒಪ್ಪೋದಿಲ್ಲ. ಅಮಾನತ್ತು ಅದು ಒಂದು ಶಾಸ್ತ್ರ. ಅಮಾನತ್ತಲ್ಲ ಬೇಕಾಗಿರೋದು, ಅಮಾನತ್ತು ಮಾಡಿ ಮನೆಗೆ ಕಳಿಸೋದಲ್ಲ. ಅಮಾನತು ಮಾಡೋದ್ರ ಮೂಲಕ ಅವ್ರು ಯಾವುದೇ ನಡವಳಿಕೆಗಳನ್ನ ತಿದ್ದಲಿಕ್ಕೆ ಸಾಧ್ಯ ಇಲ್ಲ. ಇದು ಜನರ ಪ್ರಶ್ನೆ,
ಮನುಷ್ಯರ ಪ್ರಶ್ನೆ, ಮಹಿಳೆಯ ಹಕ್ಕುಗಳ ಹರಣ ಆಗಿದೆ, ಮಾನವ ಹಕ್ಕುಗಳ ಹರಣ ಆಗಿದೆ. ಇವರಿಗೆ ಯಾರು ಅಧಿಕಾರ ಕೊಟ್ಟಿರೋದು ಮಹಿಳೆಯನ್ನ ಹಿಡ್ಕೊಂಡು ಬಂದು ಎಳೆದು ಹೊಡಿಲಿಕ್ಕೆ? ಈ ಗೂಂಡಾ ವರ್ತನೆಯವ್ರನ್ನ ಪೊಲೀಸ್ ಅಧಿಕಾರಿಯಾಗಿ ಹಾಗೆ ಇಟ್ಟಿದ್ದೀರಾ ಇಲ್ಲಿ. ಇದು ಒಂದೇ ಪ್ರಕರಣ ಅಲ್ಲ. ಏನ್ ನೋಡೋದು, KM ದೊಡ್ಡಿಲಿ ಏನಾಗಿದೆ, ಪಾಂಡವಪುರದಲ್ಲಿ ಏನಾಗಿದೆ, ಮದ್ದೂರಲ್ಲಿ ಏನಾಗಿದೆ, ಪದೇ ಪದೇ ಅಯ್ಯನ್ ಗೌಡ ಪ್ರಕರಣಗಳು ಮತ್ತೆ ಬರ್ತಾನೆ ಇದೆ. ಆದ್ರೆ ಇಲ್ಲಿ ಮಹಿಳೆ ಮೇಲೆ ಪ್ರಹಾರ ಮಾಡಿದ್ದಾರೆ, ಮಹಿಳೆ ಮೇಲೆ ಗೂಂಡಾಗಿರಿ ಮಾಡಿದ್ದಾರೆ, ಮಹಿಳೆ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ದಾರೆ, ಮಹಿಳೆಯ ಘನತೆಗೆ ಚ್ಯುತಿ ತರುವ ಕೆಲಸವನ್ನ ಮಾಡಿದ್ದಾರೆ. ಹಾಗಾಗಿ ಅವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಇದಕ್ಕೆ ನಮಗೆ ಉತ್ತರ ಸಿಗಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಈ ಸ್ಥಳಕ್ಕೆ ಬರಬೇಕು ಅಂತೇಳಿ ನಮ್ಮೆಲ್ಲ ಸಂಘಟನೆಗಳ ಆಗ್ರಹ. ನಾವೆಲ್ಲೂ ಕೇಳಿರ್ಲಿಲ್ಲ, ರಾತ್ರಿ ಕೇಳಿ ನಿಜಕ್ಕೂ ನಿದ್ರೆ ಬರಲಿಲ್ಲ. ಯಾವ ವ್ಯವಸ್ಥೆಯಲ್ಲಿ ನಾವು ಬದುಕ್ತಾ ಇದ್ದೀವಿ? ದಿನ ಬೆಳಗಾಯ್ತು ಹೆಣ್ಮಕ್ಳು ದೂರ ತರ್ತಾರೆ, ನನ್ನ ಗಂಡ ಹೊಡೆದ, ನನ್ನ ತಮ್ಮ ಹೊಡೆದ, ನನ್ನ ಅಣ್ಣ ಹೊಡೆದ, ನಮ್ಮ ಭಾವ ಹೊಡೆದ ಅಂತ. ಆ ಹೆಣ್ಮಕ್ಳು ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಬಂದು ದೂರ ಹೆಂಗೆ ಕೊಡ್ತಾರೆ? ಪೊಲೀಸ್ನವ್ರೆ ಹಿಂಗಾದ್ರೆ, ಇನ್ಸ್ಪೆಕ್ಟ್ರೇ ಈ ಥರ ಆದರೆ ಅವ್ರು ಹೆಂಗೆ ಧೈರ್ಯವಾಗಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ? ಎಲ್ಲಿ ನ್ಯಾಯ ಸಿಗುತ್ತೆ? ಇವತ್ತು ನ್ಯಾಯ ಅನ್ನೋದು ಮರೀಚಿಕೆ ಆಗ್ತಾ ಇದೆ. ಈ ನೆಲದ ಸಹಜ ಕಾನೂನನ್ನು ಇವತ್ತು ಕೈಗೆತ್ತಿಕೊಂಡು ಒಬ್ಬ ಪೊಲೀಸ್ ಅಧಿಕಾರಿ ಗೂಂಡಾಗಿರಿ ಆಗ್ತಾರೆ ಅಂದರೆ ಮಹಿಳೆಗೆ ಎಲ್ಲಿ ರಕ್ಷಣೆ ಸಿಗುತ್ತೆ? ಅದ್ರ ಬಗ್ಗೆ ಸ್ಪಷ್ಟಪಡಿಸಬೇಕು. ಪೊಲೀಸ್ ವರಿಷ್ಠಾಧಿಕಾರಿಗಳು ಸ್ಥಳಕ್ಕೆ ಬರಬೇಕು. ಅವ್ರನ್ನ ಅಮಾನತಲ್ಲ, ಅವ್ರ ಮೇಲೆ ಬರೀ FIR ಅದಲ್ಲ, ಗಂಭೀರ ಕಾನೂನು ಕ್ರಮ, ಕೆಲಸದಿಂದ ವಜಾ ಆಗಬೇಕು. ದೂರು ಯಾರು ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ ಮೇಡಮ್? ದೂರು ಯಾರು ಕೊಟ್ಟಿದ್ದಾರೆ ಅಂತ ನೋಡಿ. ದೂರು ಯಾರು ಕೊಡಬೇಕು? ಮಾಡಿರೋದು ಪೊಲೀಸ್ ಅಧಿಕಾರಿ, ಅವ್ರ ಮೇಲಿನ ಅಧಿಕಾರಿ ಕ್ರಮ ತಗೋಬೇಕು. ಅಲ್ಲ, ಮಹಿಳೆ ಮೇಲೆ ಹಲ್ಲೆ ಮಾಡಕ್ಕೆ ಪೊಲೀಸ್ನವ್ರಿಗೆ ದೂರು ಯಾರು ಕೊಟ್ಟಿದ್ದಾರೆ ಅಂತ. ಅವ್ರು ಹೇಳಿದ್ದು ಮಹಿಳೆ ಮೇಲೆ ಹಲ್ಲೆ ಮಾಡಕ್ಕೆ ಯಾರು ಕೊಟ್ಟಿದ್ದಾರೆ ಅಂತ. ಒಂದೇನ್ ಗೊತ್ತಾ, ಮತ್ತೆ ಮಹಿಳಾ ಪೊಲೀಸ್ನವ್ರು ಯಾಕೆ ಇರ್ಲಿಲ್ಲ ಅನ್ನೋದಕ್ಕೆ ಅಯ್ಯನ್ ಗೌಡ ಅವ್ರು ಏನ್ ಹೇಳ್ತಾರೆ ಅಂತ. ಅಯ್ಯನ್ ಗೌಡ ಅವರು ನಿನ್ನೆಯಿಂದ ನಮ್ಗೆ ಮಾತಾಡೋದಕ್ಕೆ ಸಿಗ್ತಾ ಇಲ್ಲ. ನಿನ್ನೆ ಸಂಜೆ ನಾವೆಲ್ಲರೂ ಕೂಡ ಪ್ರಗತಿಪರ ಸಂಘಟನೆಗಳು ವಿಚಾರ ಗೊತ್ತಾದಂತ ಸಂದರ್ಭದಲ್ಲಿ ಠಾಣೆಗೆ ಬಂದು ಮಹಿಳೆ ಮೇಲೆ ಯಾರು ಹಲ್ಲೆ ಮಾಡಿದರೆ ಅವ್ರನ್ನ ನೀವು ಖುದ್ದು ಕರೆಸಬೇಕು ಅಂತ ಹೇಳಿ ನಾವು ಕೇಳಿದಾಗ, ಕರೆಸೋದಕ್ಕಾಗೋದಿಲ್ಲ, ನೀವು ಕಂಪ್ಲೇಂಟ್ ಕೊಡಿ, ತನಿಖೆ ಆದ ನಂತರದಲ್ಲಿ ಯಾರು ಹೊಡೆದಿದ್ದಾರೆ ಅವ್ರನ್ನ ಕರೆಸ್ತೀವಿ ಅಂತ ಹೇಳ್ತಾರೆ. ಇವತ್ತು ನಾವು ಮಂಡ್ಯದಲ್ಲಿ ನೋಡ್ತಾ ಇದೀವಿ, ಪದೇ ಪದೇ ಮಹಿಳಾ ವಿರೋಧಿಯಾಗಿರುವಂತ ಘಟನೆಗಳು ಮರುಕಳಿಸ್ತಾ ಇದ್ದಾವೆ. ಹೆಣ್ಣು ಭ್ರೂಣ ಹತ್ಯೆಗಳು ಸಾವಿರಾರು ಸಂಖ್ಯೆಯಲ್ಲಿ ನಡೆದಿದ್ದಾವೆ. ಅಪರಾಧಿಗಳನ್ನ ಅರೆಸ್ಟ್ ಮಾಡಿ ಅವ್ರನ್ನ ಬಂಧಿಸಿ ಅವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಆಗ್ತಾ ಇಲ್ಲ. ಮತ್ತೆ ಮಂಡ್ಯದಲ್ಲಿ ಸಾಮೂಹಿಕ ಅತ್ಯಾಚಾರಗಳು, ಕೊಲೆಗಳು ನಡೀತಾ ಇದ್ದಾವೆ. ಇದ್ರ ವಿರುದ್ಧ ಧ್ವನಿ ಎತ್ತಿ ನಾವು ಕ್ರಮ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಸರಿಯಾಗಿರುವಂತ ಶಿಕ್ಷೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇವತ್ತು ಪೊಲೀಸ್ ಇಲಾಖೆ ಕಡೆಯಿಂದ. ಆದ್ರೆ ಯಾವುದೋ ಒಂದು ಮಹಿಳೆ ಒಂದು ಹಸುವನ್ನ ರಸ್ತೆನಲ್ಲಿ ಬಿಟ್ಟಿದ್ಲು ಅನ್ನುವಂತಹ ಕ್ಷುಲ್ಲಕ ಕಾರಣವನ್ನ ಇಟ್ಕೊಂಡು ಯಾವುದೇ ಸಾರ್ವಜನಿಕರು ಕೂಡ ಬಂದು ಈಕೆಯಿಂದ ನಮ್ಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ದೂರನ ದಾಖಲು ಮಾಡಿರೋದಿಲ್ಲ. ಇಂತಹ ಸಂದರ್ಭದಲ್ಲಿ ತಾವೇ ಹೋಗಿ ಅಯ್ಯನ್ ಗೌಡ ಅವರು ಅಲ್ಲಿ ಹೀರೋಯಿಸಂನ ತೋರಿಸ್ಕೊಂಡು ಮಹಿಳೆ ಮುಂದೆಗಡೆ ಆಕೆ ಮೇಲೆ ಅವ್ಯಾಚ ಶಬ್ದಗಳಿಂದ ಬೈದು ಆಕೆಯನ್ನ ವ್ಯಾನ್ಗೆ ಹತ್ತಿಸ್ಕೊಂಡು ಬಂದು ಈ ಒಂದು ಪೊಲೀಸ್ ಠಾಣೆಯಲ್ಲಿ CCTV ಕ್ಯಾಮೆರಾ ಕವರ್ ಆಗದೆ ಇರುವಂತ ಕೋಣೆ ಒಳಗಡೆಗೆ ಅವ್ರನ್ನ ಕೂಡ ಹಾಕೊಂಡು ಒಬ್ಬ ಮಹಿಳಾ ಸಿಬ್ಬಂದಿಯನ್ನ ಕಾವಲುಗಾರರಾಗಿ ಬಾಗಿಲಿಂದ ಹೊರಗಡೆ ನಿಲ್ಲಿಸಿ 3 ಜನ ಪೊಲೀಸ್ನವರು ಒಬ್ಬ ಮಹಿಳೆಯನ್ನ ಕೂಡ ಹಾಕೊಂಡು ರೂಮಲ್ಲಿ ಹೊಡಿತಾರೆ ಅಂತಂದ್ರೆ ನಾವು ಇಲ್ಲಿ UP ಮಾದರಿಯ ಗೂಂಡಾಗಿರಿಯನ್ನ ನೋಡ್ತಾ ಇದೀವ? ಯಾವ ವ್ಯವಸ್ಥೆ ಒಳಗಡೆ ನಾವು ಬದುಕ್ತಾ ಇದೀವಿ? ಇಲ್ಲಿ ಪೊಲೀಸ್ನವರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ? ಮಂಡ್ಯದಲ್ಲಿ ಯಾರ ಮೇಲೆ ಏನ್ ದೌರ್ಜನ್ಯ ಮಾಡಿದ್ರು ಕೇಳೋದಕ್ಕೆ ಯಾರು ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದಾರ? ಇಂತಹ ಒಂದು ಗೂಂಡಾಗಿರಿ ಮಂಡ್ಯ ಜಿಲ್ಲೆನಲ್ಲಿ ನಡೆಯೋದಿಲ್ಲ. ಮಹಿಳೆಯರ ಪರವಾಗಿರುವಂತ ಕೆಲಸಗಳನ್ನ ಮಾಡೋದಕ್ಕೇನೆ ಮಂಡ್ಯದಲ್ಲಿ ಹಲವಾರು ಪ್ರಗತಿಪರ ಸಂಘಟನೆಗಳಿದಾವೆ. ಮಹಿಳಾ ವಿರೋಧಿ ಚಟುವಟಿಕೆಗಳು ನಿಲ್ಲಬೇಕು, ಹೆಣ್ಣು ಭ್ರೂಣ ಹತ್ಯೆಗಳು ನಿಲ್ಲಬೇಕು, ಸಾಮೂಹಿಕ ಅತ್ಯಾಚಾರಗಳು ನಿಲ್ಲಬೇಕು, ಹೆಣ್ಣು ಮಕ್ಕಳುಗಳನ್ನ ಕೊಲೆ ಮಾಡಿ ಸಾಯಿಸಾಕ್ತಿದ್ದಾರೆ, ಇದೆಲ್ಲವೂ ನಿಲ್ಲಬೇಕು ಅಂತೇಳಿ ಪದೇ ನಾವು ಪ್ರತಿಭಟನೆಗಳನ್ನ ಮಾಡ್ತಾ ಇದೀವಿ. ಆದ್ರೆ ಇವತ್ತು ಮಹಿಳೆಯರಿಗೆ ನ್ಯಾಯ ಕೊಡಬೇಕಾಗಿರುವಂತ ಪೊಲೀಸ್ ಇಲಾಖೆ ಮಹಿಳಾ ಪೀಡಕರಾಗಿ ನಿಂತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಕೂಡ ನಾಚಿಕೆ ಪಡಬೇಕಾಗಿರುವಂತದ್ದು, ತಲೆ ತಗ್ಗಿಸುವಂತ ವಿಚಾರ ಇದು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದಕ್ಕೆ ಏನ್ ಕ್ರಮ ತಗೊಂಡಿದ್ದಾರೆ? ಬರೀ ಅವರನ್ನ ಅಮಾನತು ಮಾಡಿದ್ರೆ ಸಾಕಾಗೋದಿಲ್ಲ. ಅಯ್ಯನ್ ಗೌಡ ಅವರು ಅವ್ರಿಗೆ ತಲೆ ಕೆಟ್ಟಿದೆ, ಸರಿ ಇಲ್ಲ, ಅದು ಇದು 108 ಕಾರಣಗಳನ್ನ ಕೊಡಬಹುದು. ತಲೆ ಕೆಟ್ಟಿರೋರ್ನ ಯಾಕೆ ಇಲಾಖೆ ಒಳಗಡೆ ಇಟ್ಕೊಂಡಿದ್ದಾರೆ? ತಲೆ ಕೆಟ್ಟಿರೋರ್ನ ಯಾಕೆ ಒಂದು ಜವಾಬ್ದಾರಿತ ಸ್ಥಾನದಲ್ಲಿ ಕೂರಿಸಿದ್ದಾರೆ? ತಲೆ ಕೆಟ್ಟವ್ರನ್ನ ಕೆಲಸದಿಂದ ವಜಾ ಮಾಡಬೇಕು. ಅಮಾನತು ಆದ್ರೆ 15 ದಿನನೋ 20 ದಿನನೋ 1 ತಿಂಗಳು ಸಸ್ಪೆಂಡ್ ಆಗ್ತಾರೆ, ಮತ್ತೆ ಒಂದು ಕೆಲಸಕ್ಕೆ ಸೇರ್ಕೊಳ್ತಾರೆ. ಈ ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋದ್ರೆ ಅಲ್ಲಿ ಮತ್ತೊಂದು ಜಾಗದಲ್ಲಿ ಇದೇ ತರ ಅಮಾಯಕ ಮಹಿಳೆಯರು, ಅಮಾಯಕ ನಾಗರಿಕರು ಇವರಿಂದ ಪೀಡನೆಗೆ ಒಳಗಾಗಬೇಕಾಗುತ್ತೆ. ಹಂಗಾಗಿ ಇಂತಹ ಒಂದು ಅಯೋಗ್ಯರು ನಿಜವಾಗ್ಲೂ ಕೆಲಸದಲ್ಲಿ ಇರೋದಕ್ಕೆ ನಾಲಾಯಕ್ಕು.
ಹೆಣ್ಣು ಮಕ್ಕಳನ್ನ ಈ ರೀತಿಯಾಗಿ ಒಂದು ಅಮಾನುಷವಾಗಿ ನಡೆಸ್ಕೊಳ್ಳುವಂತ ಯಾವುದೇ ಅಧಿಕಾರಿಗಳು ಕೂಡ ಯಾವುದೇ ಕೆಲಸದಲ್ಲಿ ಇರೋದಕ್ಕೂ ಕೂಡ ಲಾಯಕ್ಕಲ್ಲ ಅವರು. ಹಂಗಾಗಿ ನಮ್ಮ ಒಂದು ಹಕ್ಕೊತ್ತಾಯ ಏನಪ್ಪಾ ಅಂತಂದ್ರೆ ಬರೀ ಸಸ್ಪೆಂಡ್ ಆಗೋದಲ್ಲ, ಅವರನ್ನ ಕೆಲಸದಿಂದನೇ ವಜಾಗೊಳಿಸಬೇಕು. ಮಂಡ್ಯದ ಮಹಿಳಾ ಪೊಲೀಸ್ ಠಾಣೆ ಬಗ್ಗೆನೂ ಕೂಡ ಪದೇ ಪದೇ ದೂರುಗಳು ಬರ್ತಾನೆ ಇದಾವೆ. ನಾವೇ ಸುಮಾರು ಹೆಣ್ಮಕ್ಳನ್ನ ಇಲ್ಲಿ ಕಳ್ಸಿದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕಾಯಿಸ್ಕೊಂಡು ಕೂರ್ಸಿರ್ತಾರೆ. ಇಲ್ಲ SIಗಳಿಲ್ಲ, ಹೊರಗಡೆ ಹೋಗಿದ್ದಾರೆ, ಬರೋದು ಲೇಟ್ ಆಗುತ್ತೆ, ದೂರು ತಗೊಳ್ತೀವಿ ತಡೀರಿ ಅಂತ ಹೇಳಿ ಬೆಳಗ್ಗೆ ಬಂದವರು ಸಂಜೆವರೆಗೂ ಕಾಯ್ಬೇಕಾಗುತ್ತೆ. ಸರಿಯಾಗಿ ದೂರುಗಳು ದಾಖಲಾಗ್ತಾ ಇಲ್ಲ, ಮಹಿಳೆಯರಿಗೆ ಸ್ಪಂದನೆ ಸಿಗ್ತಾ ಇಲ್ಲ. ಮತ್ತೆ ಮಹಿಳಾ ಪೊಲೀಸ್ ಸ್ಟೇಷನ್ ಯಾಕೆ ಬೇಕಿದೆ? ಮೇಲ್ಗಡೆ ಒಬ್ಬ ಮಹಿಳೆ ಮೇಲೆ ಇಷ್ಟು ಗಂಭೀರವಾಗಿ ಹಲ್ಲೆ ಆಗಿದೆ ಅಂತಂದ್ರೆ ಕೆಳಗಡೆನೆ ಮಹಿಳಾ ಸ್ಟೇಷನ್ ಇದೆ, ಅವ್ರ ಗಮನಕ್ಕೆ ಬರಲ್ಲ ಅಂತಂದ್ರೆ ಎಂತ ವಿಪರ್ಯಾಸ. ತಮ್ಮ ಒಂದು ಠಾಣೆ ಬಳಿ ನಡೆಯುವಂತ ಒಂದು ಕೃತ್ಯವನ್ನ ಇವರು ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಿ ಕ್ರಮ ತಗೊಳಕ್ ಆಗ್ಲಿಲ್ಲ ಅಂತಂದ್ರೆ ಮಂಡ್ಯ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಕ್ರೈಮ್ಗಳನ್ನ ಹೆಂಗ್ ತಡೀತಾರೆ? ಒಟ್ಟಾರೆ ಇದನ್ನ ನೋಡಿದ್ರೆ ನಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ಇಡೀ ಮಂಡ್ಯ ಜಿಲ್ಲೆಯ ಪೊಲೀಸ್ ವ್ಯವಸ್ಥೆಯ ಒಂದು ಕ್ರಮ ಏನಾಗಿದೆ, ಅದು ಕುಸ್ತೋಗಿದೆ. ಸರಿಯಾದ ರೀತಿಯಲ್ಲಿ ಕೆಲಸ ಮಾಡೋದಕ್ಕೆ ಸಶಕ್ತರಾಗಿಲ್ಲ ಇವರು. ಹಂಗಾಗಿ ನಮ್ಮ ಕೈಲಿ ಆಗಲ್ಲ ಅಂತ ಹೇಳ್ಬಿಟ್ಟು ಪದೇ ಒಂದು ವಿಚಾರ ಅಲ್ಲ, ಎರಡು ವಿಚಾರ ಅಲ್ಲ, ಇಂಥ ಒಂದು ಅಮಾನವೀಯ ಘಟನೆಗಳಿಂದ ಇಡೀ ರಾಜ್ಯಾದ್ಯಂತ ಮಂಡ್ಯ ಜಿಲ್ಲೆ ಸುದ್ದಿ ಆಗ್ತಾ ಇದೆ. ಬರೀ ಇಲಾಖೆಯವರಿಗೆ, ಜಿಲ್ಲಾಡಳಿತಕ್ಕೆ ನಾಚಿಕೆ ಆಗ್ತಿದೆ ಇಲ್ವೋ ಗೊತ್ತಿಲ್ಲ, ನಮ್ಮೆಲ್ಲ ಪ್ರಗತಿಪರ ಸಂಘಟನೆಗಳಿಗೆ ನಮಗೆ ನಾಚಿಕೆ ಆಗ್ತಾ ಇದೆ. ಇಷ್ಟೆಲ್ಲ ದೊಡ್ಡ ಹೋರಾಟಗಾರರಿದ್ದಾರೆ, ಇಷ್ಟೆಲ್ಲ ಸಂಘಟನೆಗಳಿದ್ದಾವೆ, ಮತ್ತೆ ಇದೇ ಜಿಲ್ಲೆನಲ್ಲಿ ಇಂಥ ಒಂದು ಅವ್ಯವಸ್ಥೆ ಯಾಕೆ ಅಂತ ಹೇಳಿ ರಾಜ್ಯದ ಜನರು ಪ್ರಶ್ನೆ ಮಾಡಿದ್ರೆ ಉತ್ತರ ಕೊಡೋದಕ್ಕೆ ನಮಗೆ ನಾಚಿಕೆ ಆಗ್ತಾ ಇದೆ. ಹಂಗಾಗಿ ಅಯ್ಯನಗೌಡ ಏನಿದ್ರೆ ಅವರು ವಜಾ ಆಗುವಂಥದ್ದೆಲ್ಲ ಕೆಲಸದಿಂದ ವಜಾ ಆಗಬೇಕು, ಅಮಾನತ್ತೆಲ್ಲ ವಜಾ ಆಗಬೇಕು. ಇಂತಹ ಮಹಿಳಾ ಪೀಡಕ ಅಧಿಕಾರಿಗಳು ಅಥವಾ ಒಂದು ನಾಗರಿಕರಿಗೆ ಸ್ಪಂದಿಸ್ತಾ ಇರುವಂತಹ ದುರಹಂಕಾರಿಗಳು ನಮ್ಮ ಮಂಡ್ಯ ಜಿಲ್ಲೆಗೆ ಅವಶ್ಯಕತೆ ಇಲ್ಲ. ಜಿಲ್ಲಾಡಳಿತ ಇನ್ನು ಮುಂದಕ್ಕೆ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವಂತ ರೀತಿಯಲ್ಲಿ ಕ್ರಮವನ್ನು ತಗೊಳ್ಬೇಕು. ಜೊತೆಗೆ ಎಲ್ಲಾ ಪೊಲೀಸ್ ಸ್ಟೇಷನ್ಗಳಲ್ಲೂ ಕೂಡ ಮಹಿಳಾ ಸ್ನೇಹಿಯಾಗಿ ಜನಪರವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳನ್ನ ನೇಮಕ ಮಾಡಬೇಕು. ಯಾವುದೇ ಒಂದು ಪೊಲೀಸ್ ಠಾಣೆಯಲ್ಲಿ ಇಂತಹ ಒಂದು ಘಟನೆಗಳು ಸಂಭವಿಸ್ತವೆ ಅಂತ ಗೊತ್ತಾಗಿದ ತಕ್ಷಣ SP ಅವರು ಖುದ್ದು ಅವರೇ ಹೋಗಿ ಕ್ರಮವನ್ನ ವಹಿಸಬೇಕು. ನೊಂದಂತ ಮಹಿಳೆಗೆ ನಿಜವಾಗ್ಲೂ ನ್ಯಾಯ ಸಿಗಬೇಕು, ಮತ್ತೆ ಆ ಕುಟುಂಬಕ್ಕೆ ಅಯ್ಯನಗೌಡನ ಕಡೆಯಿಂದ ಪರಿಹಾರ ಸಿಗಬೇಕು. ಇದಿಷ್ಟು ನಾವಿಲ್ಲಿರುವಂತ ಎಲ್ಲ ಸಂಘಟನೆಗಳ ಆಗ್ರಹ.